ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ನೀವು ನಂತರ ದೋಸೆ ಫ್ಯಾನ್ ಆಗಿದ್ದರೆ ನಿಮಗೆ ವೆರೈಟಿ ದೋಸೆಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ನನ್ನ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ತುಂಬ ವೆರೈಟಿ ದೋಸೆಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ನಿಮಗೋಸ್ಕರ ಹಾಕ್ತಾ ಹೋಗ್ತೀನಿ. ಹಾಗಾಗಿ ಇವತ್ತಿನ ಸ್ಪೆಷಲ್ ಬಂದು ಟೊಮೊಟೊ ದೋಸೆ. ಈ ಒಂದು ಟೊಮೊಟೊ ದೋಸೆಯನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಒಮ್ಮೆ ನೀವು ಈ ವಿಧಾನದಲ್ಲಿ ಮಾಡಿ, ನೀವು ಎಲ್ಲ ಇಷ್ಟಪಟ್ಟು ತಿಂತೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ದೋಸೆ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಗಾಗಿ ಸಿಗುತ್ತೆ. ಬನ್ನಿ, ಈ ಟೊಮೊಟೊ ದೋಸೆ ಮಾಡೋದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ನೋಡಿ. ಮೀಡಿಯಮ್ ಸೈಜಿನ 1 ಟೊಮೊಟೊ, 1 ಈರುಳ್ಳಿ, 4 ಬ್ಯಾಡಿಗೆ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 5ರಿಂದ 6 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ನಾನು ಮಸಾಲ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನೊಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರಲ್ಲಿ ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಇದನ್ನು ಒಂದು ಟೊಮೊಟೊ ಪ್ಯೂರಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲವನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಬೇಕಂದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೊಮೊಟೊ ನೀರೇ ಸಾಕಾಯಿತು ಅಂದರೆ ಅದೇ ಸರಿ ಹೋಗುತ್ತೆ. ಈಗ ಇದನ್ನು ತುಂಬ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ನಾನು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ನಾವು ಇದನ್ನು ಮಾಮೂಲಿ ನಾವು ದೋಸೆ ಮಾಡ್ತೀವಲ್ಲ, ಅದೇ ದೋಸೆ ಹಿಟ್ಟು ಅದರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ನೀಟಾಗಿ ಒಂದು ಒಳ್ಳೆಯದನ್ನು ಮಿಕ್ಸ್ ಕೊಟ್ಕೊಂಡು ದೋಸೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಎಲ್ಲ ದೋಸೆ ಹಿಟ್ಟಿಗೂ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಹಿಟ್ಟಿನ ಜೊತೆಗೆ ನಾನು ಸಣ್ಣದಾಗಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಈ ಹಿಟ್ಟಿನ ಜೊತೆ ಸೇರಿಸ್ಕೊತೀನಿ. ಎಲ್ಲವನ್ನು ಹಾಕಿ ಮತ್ತೊಮ್ಮೆ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ಆಲ್ರೆಡಿ ನಾನು ದೋಸೆ ಹಿಟ್ಟು ರುಬ್ಬಬೇಕಾದ್ರೆ ಉಪ್ಪು ಸೇರಿಸಿದ್ದೀನಿ. ಹಾಗಾಗಿ ನಾನು ಉಪ್ಪನ್ನು ಸೇರಿಸ್ತಾ ಇಲ್ಲ. ನೀವು ಅಷ್ಟೇ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿದರೆ ಈ ಟೈಮಲ್ಲಿ ನಾವು ಉಪ್ಪು ಹಾಕೋದು ಬೇಡ. ಒಂದು ವೇಳೆ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನಾವು ಉಪ್ಪು ಹಾಕಬೇಕಾಗುತ್ತೆ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ದೋಸೆಗಳನ್ನ ಮಾಡ್ತಾ ಹೋಗೋಣ. ನೋಡಿ, ಈ ಹದದಲ್ಲಿ ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ತವಾ ಕಾಯ್ದಿದೆ, ದೋಸೆಗಳನ್ನ ಹಾಕ್ತಾ ಹೋಗೋಣ. ಬನ್ನಿ. ನೋಡಿ, ಈಗ ತವಾ ಬಿಸಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆಕ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ದೋಸೆಗಳನ್ನ ಹಾಕ್ತಾ ಹೋಗೋಣ. ಈ ರೀತಿಯಾಗಿ ದೋಸೆಗಳನ್ನ ತುಂಬ ತೆಳುವಾಗಿ ಹಾಕ್ತಾ ಬನ್ನಿ. ಎಷ್ಟು ತೆಳುವಾಗಿ ಬೇಕಾದರೂ ಹಾಕ್ಬೋದು, ತುಂಬ ಗರಿಯಾಗಿ ಬರುತ್ತೆ. ಈಗ ಈ ದೋಸೆಗೆ ನಿಮ್ಮ ಇಷ್ಟ, ಎಣ್ಣೆ ತುಪ್ಪ ನೀವೇನೇನು ಬೇಕಾದ್ರೂ ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ಎರಡು ಸೈಡಲ್ಲಿ ತುಂಬ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ತಾ ಬರೋಣ. ನೋಡಿ, ಒಂದು ಸೈಡ್ ಈಗ ರೋಸ್ಟಾಗಿ ಬೆಂದಿದೆ. ಈಗ ಇನ್ನೊಂದು ಸೈಡನ್ನ ತಿರುವಾಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಎಷ್ಟು ಒಳ್ಳೆ ಕಲರು, ಎಷ್ಟು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ಈ ಸೈಡಲ್ಲೂ ಅಷ್ಟೇ ಮತ್ತು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ಈ ಸೈಡು ಅಷ್ಟೇ ತುಂಬ ತೆಳುವಾಗಿರೋದ್ರಿಂದ ನಾವು ಜಾಸ್ತಿ ಹೊತ್ತೇನು ಬೇಯಿಸೋಂಗಿರಲ್ಲ. 1 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ಈಗ ಇದನ್ನು ತಕ್ಕೊಳ್ಳೋಣ. ನೋಡಿ, ಎಷ್ಟು ಪೇಪರ್ ಥರ ದೋಸೆ ರೆಡಿಯಾಗಿದೆ. ಈಗ ಅದೇ ರೀತಿ ಇನ್ನೊಂದು ಹಾಕಿ ತೋರಿಸ್ತೀನಿ. ನೋಡಿ, ಪ್ರತಿ ಸಾರಿ ನಾವು ದೋಸೆ ಮಾಡೋಕ್ಕಿಂತ ಮುಂಚೆ ತವಾ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು. ಏಕೆಂದರೆ ತವಾ ತುಂಬ ಕಾಯ್ದುಬಿಟ್ಟಿರುತ್ತೆ, ದೋಸೆಗಳು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರತಿ ಸಾರಿ ನೀರು ಹಾಕಿದ್ರೆ ತವಾ ಸ್ವಲ್ಪ ಕೂಲ್ ಆಗುತ್ತೆ, ಆಗ ದೋಸೆಗಳು ಕಿತ್ತೋಗಲ್ಲ. ನೋಡಿ, ಈ ರೀತಿ ತೆಳುವಾಗಿ ಹಾಕ್ತಾ ಬನ್ನಿ. ಈಗ ಮತ್ತು ಈಗ ಈ ಸೈಡಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ, ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಒಂದು ಸೈಡ್ ಚೆನ್ನಾಗಾಗಿದೆ.
ಈಗ ಮತ್ತೊಂದು ಸೈಡನ್ನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ಈಗ ಈ ಸೈಡು ಅಷ್ಟೇ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ನಿಮಿಷ ಈ ಸೈಡನ್ನು ನಾವು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಈ ಕಡೆಯೂ ಬೆಂದಿದೆ. ಈಗ ನಾವು ತೆಗೆದಿಟ್ಕೊಳ್ಳೋಣ. ಇದೇ ರೀತಿಯಾಗಿ ಒಂದೊಂದೇ ದೋಸೆಗಳನ್ನ ಮಾಡ್ತಾ ಬರ್ಬೋದು. ಬನ್ನಿ ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಈ ರೀತಿಯಾಗಿ ಉಳಿದಿರೋದು ಮಾಡೋಣ. ನೋಡ್ತಾ ಇದ್ದೀರಲ್ಲ, ಕ್ರಿಸ್ಪಿಯಾಗಿರುವಂತಹ ಸ್ಪೈಸಿಯಾಗಿರುವಂತಹ ಟೊಮೊಟೊ ಮಸಾಲ ದೋಸೆ ರೆಡಿಯಾಗಿದೆ. ನಿಜಕ್ಕೂ ಇದನ್ನು ಆಲೂಗೆಡ್ಡೆ ಪಲ್ಯ ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ನೀವು ಒಮ್ಮೆ ಇದನ್ನು ಮಾಡಿ ಇದ್ರ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.